ಹಲೋ! ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವಾಗ ಒಂದು ಬಿಗ್ ಅಪ್ಡೇಟ್ ಕೊಡೋದಕ್ಕೆ ಈ ಒಂದು ವ್ಲಾಗ್‌ನ ಸ್ಟಾರ್ಟ್ ಮಾಡಿದ್ದೀನಿ. ಅದೇನು ಅಂತಿದ್ದೀರಾ? ಇದೇ ಒಂದು ವೀಕೆಂಡಲ್ಲಿ ನಾವು ಕಿಚ್ಚ ಸುದೀಪ್ ಅವ್ರನ್ನ ತುಂಬ ಕಾದು ನೋಡ್ತೀವಿ. ಸೊ, ಪ್ರತಿ ವೀಕೆಂಡಲ್ಲೂ ಅಷ್ಟೇ ಕಿಚ್ಚ ಬಾಸ್ ಬರ್ತಾರೆ ಅಂತಂದರೆ 9 ಗಂಟೆಗೆ ನಾವು ಟಿವಿ ಮುಂದೆ ಹಾಜರಿರೋದಂತೂ ಖಾಯಂ. ಸೊ, ಅಂಥದ್ರಲ್ಲಿ ಮುಂದಿನ ವಾರ ಅಂದರೆ 27 ಹಾಗೆ 28ನೇ ತಾರೀಕು ಸುದೀಪ್ ಅವರು ಬಿಗ್ ಬಾಸನ್ನು ಹೋಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ಬರೋದಿಲ್ಲ ಅಂತಂದ್ರೆ ಇನ್ಮೇಲೆ ಬಿಟ್ಬಿಡ್ತಾರಾ ಬಿಗ್ ಬಾಸ್‌ನ? ನಡ್ಸ್ಕೊಡೋದಿಲ್ವಾ? ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ, ಸೊ ಖಂಡಿತವಾಗ್ಲೂ ಇಲ್ಲ. ಬಿಗ್ ಬಾಸ್ ಮನೆಯ ಕಳಸ ಅಥವಾ ಬಿಗ್ ಬಾಸ್ ಒಂದು ನಡೆಸಿಕೊಡೋದಕ್ಕೆ ಅರ್ಹರು ಅಥವಾ ನಮಗೆ ಉತ್ತಮ ಅನಿಸಿರೋದು ಅಂದರೆ ಕಿಚ್ಚ ಸುದೀಪ್ ಅವರು. ಸೊ ಮುಂದಿನ ವಾರ ಅವರ ಒಂದು ಮಾರ್ಕ್ ಮೂವಿ ರಿಲೀಸ್ ಆಗ್ತಾ ಇದೆ. ಇದೇ 25ನೇ ತಾರೀಕು. ಅದರ ಒಂದು ಪ್ರಮೋಷನ್‌ಗೆ ಕಿಚ್ಚ ಸುದೀಪ್ ಅವರ ಅವಶ್ಯಕತೆ ಹೆಚ್ಚಾಗಿದೆ. ಹಾಗಾಗಿ ಕಿಚ್ಚ ಸುದೀಪ್ ಅವರು ಬರೋ ವಾರ 27, 28ನೇ ಶನಿವಾರ ಮತ್ತು ಭಾನುವಾರ ಅವರ ಹೋಸ್ಟಿಂಗ್ ಇರೋದಿಲ್ಲ. ಯಾರೆಲ್ಲ ಮಿಸ್ ಮಾಡ್ಕೊತಿದ್ದೀರಾ ಅವರ ಒಂದು ಆ್ಯಂಕರಿಂಗ್‌ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಇವ್ರ ಜಾಗಕ್ಕೆ ಯಾರು ಬಂದರೆ ಸರಿಯಾಗಿರುತ್ತೆ, ಯಾರು ಬಂದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಹಿಂದೆ ಕಿಚ್ಚ ಸುದೀಪ್ ಅವರು ಈ ಒಂದು ಬಿಗ್ ಬಾಸ್ ಶೋನ ಬಿಡ್ತಿದ್ದಾರೆ ಅಂದಾಗ ಸುಮಾರಷ್ಟು ಜನ ರಿಷಬ್ ಶೆಟ್ಟಿ ಬರ್ತಾರೆ, ಉಪೇಂದ್ರ ಅವರು ಬರ್ತಾರೆ ಅಂತ ಎಲ್ಲ ಹೇಳ್ತಾ ಇದ್ರಿ. ಸೊ ಇವಾಗೇನಾದರೂ ಅವ್ರೇನಾದರೂ ಬರ್ಬೋದಾ? ಅಥವಾ ಲಾಸ್ಟ್ ಸೀಸನಲ್ಲಿ ಕೆಲವೊಂದು ದಿನ ಬಿಗ್ ಬಾಸ್ ನಡ್ಸ್ಕೊಡೋದಕ್ಕೆ ಸುದೀಪ್ ಅವರು ಬರದೇ ಇದ್ದಾಗ ಶ್ರುತಿ ಅವರು, ತಾರಾ ಮ್ಯಾಮು ಬಂದು ಅವರ ಒಂದು ಅಳಲನ್ನು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್‌ಗಳ ತೊಂದರೆಗಳನ್ನು ಜಡ್ಜ್ ಮಾಡ್ತಾ ಇದ್ರು. ಸೊ ಅದಕ್ಕೆ ಏನು ಅಂತ ಒಪಿನಿಯನ್‌ಗಳು ಏನಿದೆ, ಅವರ ಒಪಿನಿಯನ್‌ಗಳು ಏನಿದೆ ಎಲ್ಲದನ್ನು ಕೇಳಿ ಆ, ತಿಳಿಸ್ತಾ ಇದ್ರು. ಅದೇ ರೀತಿಯಾಗಿ ಮೇ ಬಿ ಬರುವ ವಾರ ಕೂಡ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ನಿಜವಾಗ್ಲೂ ನಾವು ವೀಕೆಂಡ್ ಅಂತ ಬಂದರೆ ಸುದೀಪ್ ಅವ್ರನ್ನ ನೋಡೋದಕ್ಕೆ ಕಾಯ್ತಾ ಇರ್ತೀವಿ. ಯಾರ್ಯಾರಿಗೆ ಕ್ಲಾಸ್ ತಗೋತಾರೆ, ಯಾರ್ಯಾರಿಗೆ ಕಿಚಾಯಿಸ್ತಾರೆ, ಯಾರ್ಯಾರಿಗೆ ವಾರ್ನಿಂಗ್ ಇರುತ್ತೆ, ಯಾರ್ಯಾರು ಎಚ್ಚೆತ್ಕೊಳ್ಳೋದಕ್ಕೆ ಮಾಹಿತಿಯನ್ನು ನೀಡ್ತಾರೆ ಅನ್ನೋದನ್ನು ಕಾದು ನೋಡ್ತಾ ಇದ್ವಿ. ಆದರೆ ಬರೋ ವಾರ ಮಿಸ್ ಮಾಡ್ಕೊಳೋದಂತೂ ಖಂಡಿತ. ಆದರೆ ಮಾರ್ಕ್ ಮೂವಿ ನೋಡೋದ್ರಿಂದ ನಮ್ಮ ಮಿಸ್ಸಿಂಗ್ ಎಲ್ಲ ಫುಲ್‌ಫಿಲ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಇದೇ ಒಂದು ವಾರ ಅಂದರೆ ಇದೇ ಡಿಸೆಂಬರ್ 25ಕ್ಕೆ ಕ್ರಿಸ್ಮಸ್ ದಿನ ಮಾರ್ಕ್ ಮೂವಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಹೋಗಿ ಮೂವಿಯನ್ನು ನೋಡಿ. ನಾನಂತೂ ನಿಜವಾಗ್ಲೂ ಈ ವಾರ ನಮ್ಮ ಸುದೀಪ್ ಸರ್ನ ಬಿಗ್ ಬಾಸ್ ಮನೆಯಲ್ಲಿ ಮಿಸ್ ಮಾಡ್ಕೊತೀನಿ. ಈ ಬರುವ ವಾರ ಅಂದರೆ 27, 28ಕ್ಕೆ ಯಾರೆಲ್ಲ ಮಿಸ್ ಮಾಡ್ಕೊತೀರಾ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನೋಡೋಣ ಯಾರು ಬರ್ಬಹುದು ಬಿಗ್ ಬಾಸ್ ಶೋನ ನಡೆಸೋದಕ್ಕೆ ನೆಕ್ಸ್ಟ್ ವೀಕೆಂಡ್ ಅನ್ನೋದನ್ನು ಕೂಡ ಕಾಯೋಣ. ನೆಕ್ಸ್ಟ್ ನಾವು ಸುದೀಪ್ ಸರ್ನ ಮೀಟ್ ಆಗೋದು ಹೊಸ ವರ್ಷ ಅಂದರೆ 2026ಕ್ಕೆ. ಓಕೆ, ಮತ್ತೆ ಹೊಸ ವರ್ಷದಲ್ಲಿ ಅವರ ಒಂದು ಹೋಸ್ಟಿಂಗ್ ಹೇಗಿರುತ್ತೆ ಕಾದು ನೋಡೋಣ. ಮತ್ತೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.